ಗೌರವಾನ್ವಿತರು, ಪ್ರೀತಿಯ ಅಣ್ಣನವರಾದ ಕೇಶವರೆಡ್ಡಿ ಅಣ್ಣನವರೇ, ವೇದಿಕೆ ಮೇಲೆ ಕುಳಿತಿರತಕ್ಕಂಥ ಎಲ್ಲ ನನ್ನ ಹಿರಿಯರೇ, ಇಲ್ಲಿ ಮುಂಭಾಗದಲ್ಲಿ ಕುಳಿತಿರತಕ್ಕಂತಹ ಎಲ್ಲ ನನ್ನ ವಿಶ್ವಕರ್ಮ ಕುಲಬಾಂಧವರೇ. ವಿಶ್ವಕರ್ಮರು ಅಂದರೆ ಆರ್ಕಿಟೆಕ್ಟ್ಸ್, ನನಗೆ ಗೊತ್ತಿರೋ ಹಂಗೆ ವಾಸ್ತುಶಿಲ್ಪಿಗಳು. ಸೊ ಇದನ್ನು ನನಗೆ ಗೊತ್ತಿರೋ ಹಂಗೆ ಮಹಾಭಾರತದ ಕಾಲದಿಂದನೂ ವಿಶ್ವಕರ್ಮರು, ನನಗೆ ಗೊತ್ತಿರೋಂಗೆ ಇಂದ್ರಪ್ರಸ್ಥ ಕಟ್ಟಿದಾಗೇ ಅವ್ರು ತುಂಬ ಫೇಮಸ್ ಆದರು ಅಂತ. ಯಾರು ಇಂದ್ರಪ್ರಸ್ಥ ಕಟ್ಟಿದ್ದು? ಇವರು ಮೇಣದ ಬಸ್ತಿನಲ್ಲೆಲ್ಲ ಕಟ್ತಾರಲ್ಲ, ಯಾರು ಅವ್ರ ಹೆಸರು ಗೊತ್ತಾ ನಿಮ್ಗೇನಾದರೂ? ನನಗೂ ಮರ್ತೋಗಿದೆ. ಅಂತಹ ಒಂದು ಇತಿಹಾಸ ಇರುವಂತಹ ಪುರಾಣ ಕಾಲದಿಂದಲೂ ಬಂದಿರುವಂತಹ ಕುಲ ಕಸುಬು ತಮ್ಮದು. ಆವತ್ತಿಂದನೂ ಮಹಾರಾಜರು ಒಂದು ಅರಮನೆ ಕಟ್ಟಬೇಕಾದ್ರೆ ಅಥವಾ ಇನ್ಯಾವುದಾದ್ರೂ ದೊಡ್ಡ ದೊಡ್ಡ ದೇವಸ್ಥಾನಗಳು, ಇವತ್ತೇನು ನಮ್ಮ ಸಂಸ್ಕೃತಿ ಅಂತ ಉಳ್ಕೊಂಡಿದೆ, ಹಂಪಿ ಇರ್ಬೋದು, ಬೇರೆ ಬೇರೆ ಯಾವುದೆಲ್ಲ, ಒಂದು ಬೇಲೂರು, ಹಳೇಬೀಡು, ಎಲ್ಲ ಕಡೆನೂ ಆ ಕಲೆ, ಆ ಶಿಲ್ಪಕಲೆ ಅದೇನಿದೆ, ನಿಮ್ಮಂತಹ ಒಂದು ಏನು ವಾಸ್ತುಶಿಲ್ಪಿಗಳು, ವಿಶ್ವಕರ್ಮರು ಏನಿದ್ದೀರಾ, ನಿಮ್ಮಿಂದನೇ ಆಗಿರೋಂತಹ ಕಲೆ ಇವತ್ತು ಸಹ ಉಳ್ಕೊಂಡು ಬಂದಿದೆ. ತುಂಬ ಮಾತಾಡೋದಿದೆ, ಬಟ್ ನನಗೆ ಸ್ವಲ್ಪ ಹುಷಾರಿಲ್ಲ. ಇವತ್ತು ಈ ಒಂದು ದಿನಾಚರಣೆ ದಿವಸ, ವಿಶ್ವಕರ್ಮ ಜಯಂತ್ಯೋತ್ಸವ ದಿವಸ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ, ನಿಮ್ಮ ಕುಟುಂಬಗಳಿಗೆ ಎಲ್ಲ ಒಂದು ಐಶ್ವರ್ಯ, ನೆಮ್ಮದಿ ಎಲ್ಲ ಸಿಗಲಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ನನ್ನ 4 ಮಾತುಗಳನ್ನು ಮುಕ್ತಾಯ.